ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಟ್. ಚಳಿಗಾಲದ ಸಂಸತ್ತು ಅಧಿವೇಶನ ಬಹಳ ರಂಗು ಪಡೆದುಕೊಂಡಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಏಟು ಎದಿರೇಟು ಜೋರಾಗಿಯೇ ನಡೀತಿದೆ. ಪ್ರಧಾನಿ ಮೋದಿ ಆದಿಯಾಗಿ ಇಡೀ ಸರ್ಕಾರ ತಮ್ಮ ಸರ್ಕಾರದ ಸಾಧನೆ ಮತ್ತು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದರೆ, ಅತ್ತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿ ಮಿತ್ರಕೂಟದ ಸಂಸದರು ಸರ್ಕಾರದ ನಿಲುವಿಗೆ ಮತ್ತು ಮಾತಿಗೆ ಸರಿಯಾದ ಟಕ್ಕರ್ ಕೊಡುತ್ತಿದ್ದಾರೆ. ಅದರಲ್ಲೂ ಈ ಬಾರಿಯ ಅಧಿವೇಶನ ಅನೇಕ ಮಹತ್ವದ ವಿಷಯಗಳಿಗೆ ಸಾಕ್ಷಿಯಾಗಿದೆ. ವಕ್ಫ್ ವಿಷಯ, ಒಂದು ದೇಶ ಒಂದು ಚುನಾವಣೆ, ಹೀಗೆ ಪ್ರಮುಖ ವಿಷಯಗಳನ್ನ ಪ್ರಸ್ತಾಪಿಸಿ ಬಿಜೆಪಿಯನ್ನ ವಿಪಕ್ಷ ಪಕ್ಷ ಕಟ್ಟಿ ಹಾಕಲು ಪ್ರಯತ್ನಿಸುತ್ತಿದೆ. ಅತ್ತ ಇದನ್ನ ವಿರೋಧಿಸಿ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಎನ್ಡಿಎ ವಿರುದ್ಧ ಸೆಡ್ಡು ಹೊಡೆಯುತ್ತಿವೆ. ಹೀಗೆ ಮೇಲ್ಮನೆ ಕೆಳಮನೆ ಎರಡರಲ್ಲೂ ಸದನ ಕದನ ಕಾವೇರಿದೆ. ಇವೆಲ್ಲದರ ಮಧ್ಯೆ ಸಂವಿಧಾನ ಅಂಗೀಕರಿಸಿದ 75ನೇ ವರ್ಷದ ಅಂಗವಾಗಿ ಲೋಕಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣ ಮಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು, ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ನಾಗರಿಕರು 11 ಸಂಕಲ್ಪಗಳನ್ನ ಎಲ್ಲರೂ ಕರ್ತವ್ಯಗಳಂತೆ ಅನುಕರಿಸಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಸರ್ಕಾರ ಆಗಲಿ ಮತ್ತು ನಾಗರಿಕರಾಗಲಿ ಕೊಟ್ಟ ಜವಾಬ್ದಾರಿಯನ್ನ ಪೂರ್ಣಗೊಳಿಸಬೇಕು. ಎರಡನೆಯದು ಎಲ್ಲ ಪ್ರದೇಶ ಮತ್ತು ಸಮಾಜ ಅಭಿವೃದ್ಧಿಯ ಸಮಾನ ಉಪಯೋಗಗಳನ್ನ ಪಡೆಯಬೇಕು. ಮೂರನೆಯದು ಭ್ರಷ್ಟಾಚಾರ ವಿಷಯದಲ್ಲಿ ಯಾರೂ ರಾಜಿ ಮಾಡಿಕೊಳ್ಳಬಾರದು. ನಾಲ್ಕನೆಯದು ದೇಶದ ಕಾನೂನುಗಳನ್ನ ಗೌರವಿಸಬೇಕು ಮತ್ತು ಪಾಲಿಸಬೇಕು. ಐದನೆಯದು ವಸಾಹತುಶಾಹಿ ಮನಸ್ಥಿತಿಯಿಂದ ಹೊರಬಂದು ದೇಶದ ಸಂಸ್ಕೃತಿ ಪರಂಪರೆಯನ್ನ ಎತ್ತಿ ಹಿಡಿಯಬೇಕು. ಆರನೆಯದಾಗಿ ಕುಟುಂಬ ರಾಜಕಾರಣ ಪರಂಪರೆಯಿಂದ ದೇಶವನ್ನ ಮುಕ್ತಗೊಳಿಸಬೇಕು. ಏಳನೆಯದು ಸಂವಿಧಾನವನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳದೆ ನಿಜವಾದ ಗೌರವ ಕೊಡಬೇಕು. ಎಂಟನೆಯದಾಗಿ ಮೀಸಲಾತಿ ಕಿತ್ತುಕೊಳ್ಳುವ ಪ್ರಯತ್ನ ನಡೆಯಬಾರದು. ಧರ್ಮಾಧಾರಿತ ಮೀಸಲಾತಿಯನ್ನ ನಿಷೇಧಿಸಬೇಕು. ಒಂಬತ್ತನೆಯದಾಗಿ ಮಹಿಳೆಯರು ಅಭಿವೃದ್ಧಿಯನ್ನ ಕೊಂಡೊಯ್ಯಬೇಕು. ಅದರಲ್ಲಿ ಭಾರತ ಜಗತ್ತಿಗೆ ಉದಾಹರಣೆಯಾಗಬೇಕು. ಹತ್ತನೆಯದಾಗಿ ರಾಜ್ಯಗಳ ಅಭಿವೃದ್ಧಿಯೊಂದಿಗೆ ದೇಶದ ಅಭಿವೃದ್ಧಿಯು ಸಾಗಬೇಕು. ಇನ್ನು ಕೊನೆಯದಾಗಿ ಏಕ ಭಾರತ್ ಶ್ರೇಷ್ಠ ಭಾರತ್ ನಮ್ಮ ಧ್ಯೇಯವಾಗಬೇಕು. ಹೀಗೆ ಭವ್ಯ ಭಾರತದ ಅಭಿವೃದ್ಧಿಗೆ ಈ ಮೇಲಿನ ಅಂಶಗಳು ನಮಗೆಲ್ಲ ದಾರಿದೀಪವಾಗಿದೆ. ಹಾಗಾಗಿ ದೇಶದ ಜನ, ರಾಜಕೀಯ ಪಕ್ಷಗಳು ಇವುಗಳನ್ನ ಪಾಲಿಸಿಕೊಂಡು ಬಲಿಷ್ಠ ಭಾರತವನ್ನ ಕಟ್ಟೋಣ ಎಂದು ಕರೆ ಕೊಟ್ಟರು. ಮೋದಿಯ ಪ್ರತಿಯೊಂದು ಮಾತುಗಳಿಗೆ ಆಡಳಿತ ಪಕ್ಷದ ಎಲ್ಲ ಸಚಿವರು, ಸಂಸದರು ಮೇಜು ತಟ್ಟಿ ಪ್ರಧಾನಿ ಮೋದಿಗೆ ಅಭಿನಂದಿಸಿದರು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.